ನಮಸ್ಕಾರ. ನಮ್ಮ ಇಂದಿನ ವಿಷಯ ಆಲ್ಬರ್ಟ್ ಐನ್‌ಸ್ಟೈನ್ ನಾಲಿಗೆ ಹೊರಚಾಚಿದಾಗ. ಆಲ್ಬರ್ಟ್ ಐನ್‌ಸ್ಟೈನ್ ಹೆಸರು ಕೇಳಿದ ತಕ್ಷಣ ಬಹುತೇಕರಿಗೆ ಅವರ ಪ್ರಸಿದ್ಧವಾದಂಥ E=mc² ಸಮೀಕರಣ ನೆನಪಿಗೆ ಬಂದರೆ, ಇನ್ನು ಕೆಲವರಿಗೆ ಅವರು ಮಂಡಿಸಿದ ಸಾಪೇಕ್ಷತಾವಾದ, ಮತ್ತು ಕೆಲವರಿಗೆ ದ್ಯುತಿವೈದ್ಯುತ್ ಪರಿಣಾಮ ವಿವರಣೆ ನೀಡಿದ್ದಕ್ಕಾಗಿ ಅವರಿಗೆ ದಕ್ಕಿದ ನೊಬೆಲ್ ಪ್ರಶಸ್ತಿ ನೆನಪಿಗೆ ಬರ್ತವೆ. ಅದರ ಜೊತೆಗೆ ಅವರ ನಾನಾ ಬಗೆಯ ಫೋಟೋಗಳು, ಚಿತ್ರಗಳು ಜ್ಞಾಪಕಕ್ಕೆ ಬರ್ತವೆ. ಇದರ ಜೊತೆಗೇನೆ ಬಾಯಿಯಲ್ಲಿ ಹೊಗೆ ಪೈಪ್ ಇಟ್ಟುಕೊಂಡಿರುವ, ಸೈಕಲ್ ತುಳಿತಾ ಇರುವ, ಚೊಕ್ಕಟವಾಗಿ ವಿಜ್ಞಾನಿಯಂತೆ ಬಟ್ಟೆ ಹುಟ್ಟಿರುವ, ಮಗನ ಜೊತೆಗೆ ನಿಂತಿರುವ, ತಲೆ ಕೂದಲು ಕೆದರಿ ನಿಂತಿರುವ ಐನ್‌ಸ್ಟೀನ್ ಭಂಗಿಯ ಚಿತ್ರಗಳು ಕೂಡ ನಮ್ಮ ಕಣ್ಣು ಮುಂದೆ ಮನಸ್ಸಿನಲ್ಲಿ ಸುಳಿದು ಹೋಗ್ತವೆ. ಈ ಎಲ್ಲ ಚಿತ್ರಗಳನ್ನು ಕಂಡಾಗ ನಮಗೆ ಆಲ್ಬರ್ಟ್ ಐನ್‌ಸ್ಟೀನ್‌ರ ವಿವಿಧ ಜಾಗ ಭಾವಗಳಲ್ಲಿ ಇದ್ದಾಗ ತೆಗೆದಿರಬಹುದಾದ ಫೋಟೋಗಳು ಇವಂತ ತಿಳ್ಕತೆ. ಆದರೆ ಒಂದು ಫೋಟೋ ಮಾತ್ರ ಬಹಳ ವಿಲಕ್ಷಣ ಆಗಿದ್ದು ನಮ್ಮ ಗಮನವನ್ನು ಸೆಳೆತೈತೆ. ಇದರಲ್ಲಿ ಐನ್‌ಸ್ಟೀನ್ ಅವರು ನಾಲಿಗೆಯನ್ನು ಹೊರಗೆ ಹಾಕಿ ಯಾರನ್ನು ಒಣಗಿಸ್ತಾ ಇರೋ ರೀತಿಯಲ್ಲಿ ಕಾಣುತ್ತೆ. ಗಾರ್ಡಿಯನ್ ಪತ್ರಿಕೆ ಇದನ್ನು 20ನೇ ಶತಮಾನದ ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಅತ್ಯುತ್ತಮ ಪತ್ರಿಕಾ ಛಾಯಾಚಿತ್ರ ಅಂತ ಹೊಗಳೈತೆ. 2017ರಲ್ಲಿ ಈ ಫೋಟೋ ಹರಾಜಿನಲ್ಲಿ, ಅಂದರೆ $1,25,000 ಹರಾಜಿನಲ್ಲಿ ಮಾರಾಟ ಆಯಿತು. ಮಾರ್ಚ್ 14, 1951ರಂದು ಐನ್‌ಸ್ಟೀನ್ ಜನ್ಮದಿನದ ದಿವಸ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಅವರ 70ನೇ ಹುಟ್ಟುಹಬ್ಬದ ಸಮಾರಂಭವನ್ನು ಏರ್ಪಡಿಸಲಾಗಿರುತ್ತೆ. ಖ್ಯಾತ ವಿಜ್ಞಾನಿಯ ಫೋಟೋ ತೆಗೆದಕ್ಕೆ ಪತ್ರಿಕೆಗಳ ಛಾಯಾಗ್ರಾಹಕರು ಕಿಕ್ಕಿರಿದು ತುಂಬಿರ್ತಾರೆ. ಪ್ರಸಿದ್ಧ ವ್ಯಕ್ತಿಗಳ ಖಾಸಗಿ ಫೋಟೋಗಳನ್ನು ತೆಗೆಯುವ ಕೆಲವು ಪಾಪಿರಾಜ್ಗಳು ಕೂಡ ಇರ್ತಾರೆ. ಐನ್‌ಸ್ಟೀನು ಕಾರ್ಯಕ್ರಮ ಮುಗಿಸಿಕೊಂಡು ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ಡ್ ಸ್ಟಡಿ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಡಾಕ್ಟರ್ ಫ್ರಾಂಕ್ ಐಡಲಟ್ಟಿ ಮತ್ತು ಆತನ ಹೆಂಡತಿ ಮೇರಿ ಜೀನೆಟ್ ಜೊತೆಗೆ ಬಂದು ಕಾರಿನ ಹಿಂದಿನ ಸೀಟನ್ನು ಹತ್ತುತ್ತಾ ಇರುವಂತೆ ವರದಿಗಾರರು ಮತ್ತು ಛಾಯಾಗ್ರಾಹಕರ ಒಂದು ಗುಂಪು ಅವರ ಫೋಟೋ ತೆಗೆದಕ್ಕೆ ಮುಂದಕ್ಕೆ ನುಗ್ಗುತ್ತೆ. ಈವರೆಗೆ ಹಲವು ಗುಂಪುಗಳ ಫೋಟೋ ಭೇಟಿಗೆ ತುತ್ತಾಗಿದ್ದ ಐನ್‌ಸ್ಟೀನ್ ಅವರು ಇನ್ನೂ ಫೋಟೋಗಳನ್ನು ತೆಗೆಸಿಕೊಳ್ಳೋದು ಅವರಿಗೆ ಆವರೆಗೆ ಹಲವು ಗುಂಪುಗಳ ಫೋಟೋ ಭೇಟಿಗೆ ತುತ್ತಾಗಿದ್ದ ಐನ್‌ಸ್ಟೀನ್ ಅವರಿಗೆ ಇನ್ನೂ ಹೆಚ್ಚಿನ ಫೋಟೋಗಳನ್ನು ತೆಗೆಸಿಕೊಳ್ಳೋದು ಬೇಕಾಗಿರಲ್ಲ. ತಮ್ಮತ್ತ ನುಗ್ಗಿ ಬರ್ತಾ ಇದ್ದಂಥ ಫೋಟೋಗ್ರಾಫರ್ಗಳಿಗೆ ಇನ್ನೂ ಸಾಕು ನಿಲ್ಲಿಸಿ ಅಂತ ಐನ್‌ಸ್ಟೀನ್ ಕೂಗ್ತಾರೆ. ಅದಕ್ಕೆ ಕಿವುಗೊಡದೆ ಮುಂದಕ್ಕೆ ಬರ್ತಾ ಇದ್ದಂಥ ಫೋಟೋಗ್ರಾಫರ್ಗಳಿಗೆ ಸ್ವಲ್ಪ ಸಿಟ್ಟಿನಿಂದ ಅಲ್ಲೇ ನಿಲ್ಲೋದಕ್ಕೆ ಕೇಳಿ ನೆರೆದಿದ್ದ ಜನರ ಹತ್ರ ತಿರುಗಿ ನಾಲಿಗೆಯನ್ನು ಹೊರಗಾಕಿ ಒಣಗಿಸಿ ದೂರಕ್ಕೆ ಸರಿತಾರೆ. ಆದರೆ UPI ವರದಿಗಾರ ಆರ್ಥರ್ ಸಾಸೆ ಐನ್‌ಸ್ಟೀನ್ ಅವರ ಈ ಅಸಾಧಾರಣ ಹಾವಭಾವಗಳನ್ನ ಫೋಟೋಗಳಲ್ಲಿ ಸೆರೆ ಹಿಡಿದಿರ್ತಾನೆ. ಯಾವುದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಐನ್‌ಸ್ಟೀನ್ ಯತ್ನ ಮಾಡಿದ್ರೋ ಅದರಲ್ಲಿನೇ ಅವರು ಸೆರೆಯಾಗಿರ್ತಾರೆ. ಆರ್ಥರ್ ಸಾಸೆ ತೆಗೆದಿದ್ದ ಈ ಫೋಟೋ ಐನ್‌ಸ್ಟೀನ್ಗೆ ಬಹಳ ಮೆಚ್ಚುಗೆ ಆಗಿರುತ್ತೆ. ಆದ್ದರಿಂದ ಐನ್‌ಸ್ಟೀನು ವೈಯಕ್ತಿಕ ಶುಭಾಶಯ ಪತ್ರಗಳಿಗಾಗಿ ಬಳಸೋದಕ್ಕಾಗಿ 9 ಪ್ರಿಂಟ್ಗಳನ್ನ ಕೊಡುವಂತೆ UPIಯನ್ನು ಕೇಳ್ಕೊಂಡಿರ್ತಾರೆ. ಈ ಫೋಟೋಗಳಲ್ಲಿ ಅವರ ಮುಖವನ್ನು ಮಾತ್ರ ಕಾಣುವಂತೆ ಕತ್ತರಿಸಿ ಮುದ್ರಿಸಲಾಗಿರುತ್ತೆ. ಒಂದು ಫೋಟೋದ ಮೇಲೆ ತಮ್ಮ ಸಹಿ ಹಾಕಿ ಐನ್‌ಸ್ಟೀನು ಫೋಟೋಗ್ರಾಫರಿಗೆ ಹಿಂದಕ್ಕೆ ನೀಡಿರ್ತಾರೆ. ಐನ್‌ಸ್ಟೀನ್ ಜೀವನದಲ್ಲಿ ಇಂತಹ ಅದೆಷ್ಟೋ ರಸವತ್ತಾದಂಥ ಗಳಿಗೆಗಳಿವೆ. ಮಹಾನ್ ವಿಜ್ಞಾನಿಯ ಇಂಥ ರಸವತ್ತಾದ ವಿಜ್ಞಾನ ಹೊರತಾದ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.